ವೀರಖಾ ಪುತ್ರ ಶ್ರೀನಿವಾಸ್ ಸರ್ ವೇದಿಕೆ ಮೇಲೆ ಬರಬೇಕು. ಮುಂದಿನ ಹಾಡನ್ನ ಬಿಡುಗಡೆಗೋಸ್ಕರ ಪುಸ್ತಕ ಉದ್ಯಮಿ ಹಾಗೆ ಸಾಹಿತಿಗಾರರು ಜರದ ಚೌಪಾಳೆ ಬರಲಿ. ವೀರಖಾ ಪುತ್ರ ಶ್ರೀನಿವಾಸ್ ಇವರ ಪುಸ್ತಕ ಉದ್ಯಮಿ ಹಾಗೆ ಸಾಹಿತಿಗಾರರು. ಸರ್ ಹೇಗೆ ಅನ್ನಿಸ್ತಾ ಇದೆ ಸರ್? ಆಡಿಯೋ ಲಾಂಚ್ ಸಮಾರಂಭದಲ್ಲಿದ್ದೀವಿ, ಹೇಗೆ ಅನ್ನಿಸ್ತಾ ಇದೆ? ನಿರ್ದೇಶಕರು ನನ್ನ ಸ್ನೇಹಿತರು, ನಿರ್ಮಾಪಕರು ನನ್ನ ಸ್ನೇಹಿತರು, ಬಿಡುಗಡೆ ಮಾಡಿಸ್ತಾರೆ ಆಡಿಯೋ ಕಂಪ್ನಿ ಮಾಲೀಕರು ನನ್ನ ಸ್ನೇಹಿತರು. ಎಲ್ಲರ ಬಗ್ಗೆ ಹೆತ್ತವ್ರಿಗೆ ಹೆಗ್ಗಣ ಮತ್ತು ಅದರಿಂದ ಚೆನ್ನಾಗಿರುತ್ತೆ. ಹೆಗ್ಗಣ ಅಲ್ಲ ಆಗಲಿ ಸರ್. ಎಲ್ಲರಿಗೂ ನಮಸ್ಕಾರ. ಭಾರತೀಯ ಟೀಚರ್ ಮಳವಳ್ಳಿ ಪ್ರಸನ್ನ ಅವರ ಬಹಳ ದೊಡ್ಡ ಕನಸು, ಸುಮಾರು ವರ್ಷಗಳ ಕನಸು ನನಸಾಗ್ತಿದೆ. ಅವರಲ್ಲಿರೋ ತುಡಿತಾ ಇದೆಯಲ್ಲ, ಅದು ಏನಾದರೂ ಸಮಾಜದಲ್ಲಿ ಒಂದು ಬದಲಾವಣೆ ತರಬೇಕು ಅನ್ನೋದು ಗೊತ್ತು. ಮತ್ತು ತನ್ನ ಇಡೀ ಕರ್ನಾಟಕದಲ್ಲಿ ಯಾರಾದರೂ ಕತೆಗಳು ಮಾರಾಟಕ್ಕಿವೆ ಅಂತ ಹೇಳಿದ್ದು ಯಾರಾದರೂ ಇದ್ದರೆ ಅವರು ಒಬ್ಬರೇ. ಒಂದು ದಿವಸಕ್ಕೆ 4 ಕತೆ ಬರಿಬಾರ್ದು, ಅದು ಬಹಳ ಸ್ವಾರಸ್ಯವಾಗಿದೆ. ಅಂತಹ ಕತೆ ಮಾಸ್ಟ್ರು ಭಾಳ ಚೆನ್ನಾಗಿ ಹೇಳಿದ್ದಾರೆ ಅಂತ ನಂಬಿಕೆ ಅಂತ ಇದೆ. ಅದೇ ಮಕ್ಕಳಿಗೆ ಇದು ತಲುಪ್ತಾವ ಅಂತ ಗೊತ್ತಿಲ್ಲ ನನಗೆ. ಯಾಕಂದ್ರೆ ಮಕ್ಕಳು ಸಿನಿಮಾ ನೋಡೋದು ಬಿಟ್ಟಿದ್ದಾರೆ, ಅವ್ರು ನೋಡಿಲ್ಲ. ಕೇಳಿಸ್ತಾ ಇದೆಯಾ? ನಾನೊಂದು ಹಾಡಿನ ಒಂದು ಸಾಲ ಹೇಳ್ತೀನಿ, ಫುಲ್ ನೀವು ಹೇಳ್ಬೇಕು. ಆಮೇಲೆ ಹೂವಿನ ಬಾಣದಂತೆ ಅಲ್ವಾ? ಈಗ ಈ ಸಭಾಂಗಣ ಯಾರ ಹೆಸರಲ್ಲಿದೆ ಗೊತ್ತಾ? ಎಚ್ ನರಸಿಂಹಯ್ಯ ಅವರು. ಗೊತ್ತಾ ಯಾರಂತ? ಯಾರು? ನೀವು ಹೀಗಾಗಬಾರ್ದು ಅಂತಂದ್ರೆ ಈ ಭಾರತೀಯ ಟೀಚರ್ ನೋಡ್ಬೇಕು. ಕೆಟ್ಟದನ್ನ ಮಾತ್ರ ಕಲಿತಾ ಇದ್ದೀರಿ, ಕೆಟ್ಟದ್ದು ಮಾತ್ರ. ನಿಮಗೆ ಹೊರಗಡೆ ಹೋಗ್ತಾ ಇದ್ರೆ ನಿಮಗೆ ಬರ್ಗರ್ ಮಾತ್ರ ಇಷ್ಟ ಆಗುತ್ತೆ, ಹೊರಗಡೆ ಹೋಗ್ತಾ ಇದ್ರೆ ಕೆಟ್ಟ ಪೋಸ್ಟರ್ ಮಾತ್ರ ಕಾಣುತ್ತೆ, ಯೂಟ್ಯೂಬ್ ತೆಗೆದ್ರೆ ಕೆಟ್ಟದ್ದು ಮಾತ್ರನೇ ರಿಜಿಸ್ಟರ್ ಆಗ್ತಾ ಇದೆ. ಅದೆಲ್ಲವೂ ಕೂಡ ಆರೋಗ್ಯಕ್ಕೆ, ಮನಸ್ಸಿನ ಆರೋಗ್ಯಕ್ಕೆ ತುಂಬಾ ಕೆಟ್ಟದ್ದು. ಒಳ್ಳೆ ಆರೋಗ್ಯ ನಿಮಗೆ ಬೇಕು ಅಂತಂದ್ರೆ ಇಂತಹ ಸಿನಿಮಾಗಳನ್ನು ನೋಡಬೇಕು. ಈ ತಂಡದ ಬಗ್ಗೆ ನನಗೆ ಬಹಳ ನಂಬಿಕೆ ಇದೆ. ಯಾಕಂದ್ರೆ ಅವರು ಬಹಳ ಅದ್ದೂರಿ ಸಿನಿಮಾಗಳನ್ನ ಮಾಡದೇ ಇದ್ರು, ಬಟ್ ಒಂದು ಅಭಿರುಚಿಯ ಸಿನಿಮಾವನ್ನಂತೂ ಮಾಡಿರ್ತಾರೆ ಅನ್ನೋಂಥ ನಂಬಿಕೆ ನನಗಿದೆ. ಅದರಿಂದ ಇಡೀ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಹೇಳಿ ನನ್ನ ಮಾತನ್ನು ಮಾಡ್ತೇನೆ. ಥ್ಯಾಂಕ್ ಯು ಸೊ ಮಚ್ ಸರ್. ಮುಂದಿನ ಹಾಡು ನಮ್ಮ ಭಾರತೀಯ ಟೀಚರ್ನ ಮುಂದಿನ ಹಾಡು ಒಂದು ಮಾದೇವ ಹಾಡು. ನೀವು ನಿಂತು ಹಾಡನ್ನ ಬಿಡುಗಡೆ ಮಾಡಿಕೊಡ್ಬೇಕು. ಬಾಬಾ ಕನ್ನಡ ಹಾಡನ್ನ ನೀವು ಬಿಡುಗಡೆ ಮಾಡಿಕೊಡ್ಬೇಕು ಸರ್, ಪ್ಲೀಸ್. ಆಮೇಲೆ ಹೋಗಿತ್ತು. ಮತ್ತೆ ನನ್ನ ಸ್ನೇಹಿತರ ಮಗ ಮೊದಲನೇ ಸಾರಿ ಲೀಡ್ ರೋಲ್ ಅಲ್ಲಿ ಬರ್ತಾ ಇದ್ದಾನೆ. ಅವನಿಗೂ ಕೂಡ ಆಲ್ ದಿ ಬೆಸ್ಟ್. ಅಂದ್ರೆ ಇಡೀ ನನ್ನ ಕುಟುಂಬವೇ ಸಿನಿಮಾದಲ್ಲಿ ಫೀಲ್ ನನಗೆ. ಸೊ ನೀವೆಲ್ಲರೂ ಕೂಡ ಬೆಂಬಲವಾಗಿ ಹೇಳಿ. ಈಗ ನಮ್ಮೆಲ್ಲರ ಧ್ವನಿ, ಅಂತರ್ಧ್ವನಿ ಕನ್ನಡ. ಆ ಕನ್ನಡದ ಕುರಿತಾಗಿ ಒಂದು ಅದ್ಭುತವಾದ ಗೀತೆ ಬರೆದಿದ್ದಾರೆ ನಮ್ಮ ಮಳವಳ್ಳಿ ಪ್ರಸನ್ನ ಅವರು. ನಾನು ನಿರೂಪಕರಿಗೆ ಹೇಳ್ತಾ ಇದ್ದೆ ಆಗ್ಲೇ, ಹೇಳೋದು ಸಾಹಿತ್ಯ ಬರೆದಂತಹ ಮಳವಳ್ಳಿ ಪ್ರಸನ್ನ ಅವರು ವೇದಿಕೆಗೆ ಬನ್ನಿ, ಸಂಗೀತ ಕೊಟ್ಟಂತಹ ಮಳವಳ್ಳಿ ಪ್ರಸನ್ನ ಅವರು ವೇದಿಕೆಗೆ ಬನ್ನಿ, ಸಂಭಾಷಣೆ ಬರೆದಂತಹ ಮಳವಳ್ಳಿ ಪ್ರಸನ್ನ ಅವರು ವೇದಿಕೆಗೆ ಬನ್ನಿ, ಚಿತ್ರಕಥೆ ಬರೆದಂಥವ್ರು ಬನ್ನಿ. ಕಥೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ಎಲ್ಲ ಆಯಾಮಗಳನ್ನು ತೊಡಸ್ಕೊಂಡಿದ್ದಾರೆ. ಇದು ಅವರ ಸಾಹಿತ್ಯದ ಅಭಿಮಾನಿ ನಾನು. ಬಾಬಾ ಕನ್ನಡಿಗ ಒಂದು ಅದ್ಭುತವಾಗಿದೆ. ಈಗ ಹೂವಿನ ಬಾಣದಂತೆ ಆಡಿದ್ರಲ್ಲ, ಅದೇ ತರ ನೆನಪಿಟ್ಕೊಂಡು ಕೊನೆಗೆ ಹಾಡಬೇಕು. ಎಲ್ಲ ಮೀಡಿಯಾದವರು ನಿಮ್ಮ ಹತ್ರ ಆಡಿಸ್ತಾರೆ ಇದನ್ನ. ನಾಳೆ ನೀವು ಕೂಡ ಫೇಸ್ಬುಕ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ವೈರಲ್ ಆಗ್ತೀರಿ, ಇನ್ಸ್ಟಾದಲ್ಲಿ. ಓಕೆನಾ? ಅದಕ್ಕೆ ನೆನಪಿಟ್ಕೊಂಡು ಹಾಡು ಕೇಳಬೇಕು. ಕೇಳ್ತೀರಲ್ವಾ? ಸರಿ, ಜೋರಾಗಿ ಹೇಳಿದ್ರು. ನೀವು ಹಿಂಗೆಲ್ಲ ಕೇಳಿಲ್ಲ ಅಂದ್ರೆ ಮೇಡಮ್ 9ನೇ ಕ್ಲಾಸ್ ಮದುವೆ ಮಾಡಿದ್ರಂತ ಹಂಗೆ ನಿಮ್ಗೂ ಮದುವೆ ಮಾಡ್ಬಿಡ್ತಾರೆ 9ನೇ ಕ್ಲಾಸ್. ಗಂಡೇಕ್ನಲ್ಲ ಯಾವಾಗ ಸರ್ ಅಂತ ಕೇಳ್ತಾ ಇದ್ರು. ಕನ್ನಡ ಅಂದ್ರೆ ಒಂದು ಕರೆಂಟ್. ಈಗ ಆಕ್ಚುಲಿ ಹೆಚ್ಚನ್ ಸಭಾ ಈ ಕನ್ನಡದ ಒಂದು ಕರೆಂಟನ್ನು ಹರಿಸಿದ್ದವರು.
ಭಾಳ ಹೈ ವೋಲ್ಟೇಜ್ ಸಾಂಗ್ ಬಹುಶಃ ಎಲ್ಲರೂ ನಾಲ್ಗೆ ಇರುತ್ತೆ ಅಂತ ಭಾಷೆ. ಧನ್ಯವಾದಗಳು ಸರ್. ಇನ್ನು ಸಿನಿಮಾ ತಂಡದಿಂದ ನಿಮಗಾಗಿ ಒಂದು ಕಿರು ಕಾಣಿಕೆ ಇದೆ, ಸ್ವೀಕರಿಸಿ.